ಮಂಜು ಸರ್ ನಮಸ್ತೆ, ಪ್ರವೀಣ್ ಸರ್ ನಮಸ್ತೆ. ನಮಸ್ತೆ ಸರ್. ಹೋದ ವರ್ಷ ನಾವು ನೋಡಿದಂಗೆ ಜಾತ್ರೆ ನಶಿಸಿ ಹೋಗಿತ್ತು. ಬಸವನಗುಡಿ ಅದು ಕಟ್ಟಿರಲ್ಲ, ಒಂದು 2 ಸಲ ಕಿತ್ತೋಯ್ತು, ಮಳೆ ಬಂದ ಕಾರಣ ಬೇರೆ. ಈ ವರ್ಷ ಸ್ವಲ್ಪ ತುಂಬ ಚೆನ್ನಾಗಿ ಕಟ್ಟಿದೆ. ಓಕೆ, ನೀವು ಈ ಸರಿ ವರ್ಷ ಕಟ್ಟಿಲ್ಲ, ಅದಕ್ಕೇನು ಸರ್ ಪ್ರೇರೇಪಣೆ? ಹೋದ ಸತಿ ಜಾತ್ರೆ ಬರೀ 2 ದಿನಕ್ಕೆ ನಶಿಸೋಯ್ತು. ನಾವು ಅವಾಗ ಇನ್ನೂ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿ ಇದ್ವಿ. ಅಷ್ಟೊತ್ತಿಗೆ ಜಾತ್ರೆನೇ ಕ್ಲೋಸ್ ಆಗೋಯ್ತು. ಸೊ ಈ ವರ್ಷ ಹೋದ ವರ್ಷ ಕಳ್ಕೊಂಡು ನಶಿಸಿ ಹೋಗಿರೋದನ್ನು 4 ಪಟ್ಟು ನಂದಿ ಬಸಪ್ಪನ ಮೆರೆಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಈ ವರ್ಷ ಈ ದಾವಣಿ ನೋಡ್ಬೋದು. ನೀವು ನಮ್ಮ ಮುಂದೆ ಹಾಕಿರುವಂಥ ಚಪ್ರ ನೋಡಿರ್ಬೋದು. ಪ್ರತಿಯೊಂದು ಸಹ ನಾನು ಮತ್ತು ನಮ್ಮ ಪ್ರವೀಣಣ್ಣ ಮತ್ತು ನಮ್ಮ ಹೋಲ್ಸೇಲ್ ಟೀಮ್ ಇದೆ ಇಲ್ಲಿ. ನಾವೆಲ್ಲ ಒಂದು 20 ಜನ ಹುಡುಗರು ಸೇರಿ ಈ ಒಂದು ದಾವಣಿನ ಈ ಮೆರುಗು ಬರೋ ಥರ ಮಾಡಿದ್ದೀವಿ. ಮತ್ತು ಕೆಲವು ಸೆಲೆಬ್ರಿಟೀಸ್ಗಳನ್ನ ಕರೆಸಿದಾಗ ಇಲ್ಲಿನ ಕ್ರೌಡು ಸಹ ಜಾಸ್ತಿ ಆಗಿದ್ದಾರೆ. ಬಸಪ್ಪ ಪ್ರತಿ ಮನೆಗೂ ಮೆರಿಬೇಕು, ಬಸಪ್ಪ ಇರೋ ಮನೆ ಲಕ್ಷ್ಮಿ ಇರ್ತಾರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮ್ಮ ನಂದಿ ಬಸವನ ಜಾತ್ರೆಗೆ ತುಂಬ ಇತಿಹಾಸ ಇದೆ. ಆ ಇತಿಹಾಸದ ಪ್ರಕಾರ ಬಸಪ್ಪನ ಮೆರೆಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಮತ್ತು ಜನನ ರಂಜಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಬಸಪ್ಪನ ಜಾತ್ರೆ ಮೆರುಗುನ ನೆಕ್ಸ್ಟ್ ಲೆವೆಲ್ ತೊಗೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಜಾತ್ರೆಗ ಈ ಮಟ್ಟದಲ್ಲಿ ನಾವು ಮಾಡಬೇಕು ಅಂತ ಆಕಾಂಕ್ಷೆ ಇಟ್ಕೊಂಡು ಮಾಡಿದ್ದೀವಿ. ಬಸಪ್ಪನ ಆಶೀರ್ವಾದದಿಂದ ಇದು ಸಾಧ್ಯ ಆಗಿದೆ. ಮತ್ತು ಮೋರೋವರ್ ನಿನ್ನೆ ಮಾಡಿದಂಥ ಎಲ್ಲ ಮೆರವಣಿಗೆನೂ ಸಹ ಬಸಪ್ಪನ ದಯೆಯಿಂದ ಏನು ಅಹಿತಕರ ಘಟನೆ ನಡೆದಂಗೆ ಎಲ್ಲ ಸಕ್ಸಸ್ ಆಗಿದೆ ಸರ್. ಸರಿ ಸರ್. ಯಶೋದೆ ಕಟ್ಟಿದ್ದೀರಾ ಸರ್ ಈ ಸತಿ? ಯಶೋದೆ ದನಗಳು ಕಟ್ಟಿದ್ದೀರಾ ಸರ್? ನಾವು ಟೋಟಲ್ಲು ನನ್ನೊಂದು 4 ಜೊತೆ, ಅಣ್ಣೊಂದೊಂದು 2 ಜೊತೆ, ಆ ಜೊತೆಗೆ ನಮ್ಮ ಊರವ್ರದ್ದೆಲ್ಲ ಸೇರಿಸಿ ಒಂದು 10 ಜೊತೆ ಕಟ್ಟಿದ್ದೀವಣ್ಣ. ಒಳ್ಳೆಯದಣ್ಣ. ಯಾರು ಇಷ್ಟು ದೊಡ್ಡ ಚಪ್ರ ಕಟ್ಟಿರಲ್ಲ ಬಸವನಗುಡಿ ಜಾತ್ರೆಯಲ್ಲಿ ಅಣ್ಣ. ಇವಾಗೆಲ್ಲ ಹೇಳಿದ್ರು, ನಾವು ಓದಿಸ್ತಾ ಬರಬೇಕು ಅಂದ್ಕೊಂಡವ್ರು ನಾವು ಅವಾಗೂ 2 ಜೊತೆ ತಿಕ್ಕೊಂಡಿದ್ದೋ ಕಟ್ಟಬೇಕು ಜಾತ್ರೆಯಾಗ ಅಂತ. ಅದು ನನಗೆ ಸಾಕೊಂಬಂದು ಇವಾಗ ಜೊತೆ ನಾನೊಂದು 5 ಜೊತೆ ಮಾಡಿಕೊಂಡು ಅಣ್ಣನ ಜೊತೆ ಮಾಡಿಕೊಂಡು ಇವತ್ತು ಹೋದ ವರ್ಷ ಆಗಿರೋ ನಶಿಸ್ತಿದ್ವಲ್ಲ, ಅವಾಗಲೇ ಹೇಳಿದಂಗೆ ಈ ವರ್ಷ ಬಸಪ್ಪ ಮೆರಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಮಟ್ಟದಲ್ಲಿ ಮಾಡಿದ್ದೀವಿ ಸರ್. ಸರಿ. ನೀವು ಮುಂಚೆ ದನ ಕಟ್ತೀರಣ್ಣ? ಮುಂಚೆನೂ ಸರ್ ನಮ್ಮ ತಾತನ ಕಾಲದಲ್ಲಿ ದನ ಕಟ್ಟಿದ್ರು ಸರ್. ನಮ್ಮ ತಾತ ಮುತ್ತಾತ ಎಲ್ಲ ಬೆಳೆದಿರೋದೇ ದನಗಳು ಕಟ್ತಾಯಿದ್ರು. ಅವಾಗ ನಮ್ಗೆ ಇದು ನಾಟ್ಯಾಸ ಅಂತ ಹೇಳ್ತಿದ್ರು ಸರ್. ಬಟ್ ಆದರೆ ಇತ್ತೀಚಿನ ದಿನಗಳಲ್ಲಿ ಹಳ್ಳಿಕಾರ್ ಕ್ರೇಜು, ಕೆಲವರು ಹಳ್ಳಿಕಾರ್ ಫ್ಯಾನ್ ಫಾಲೋವರ್ಸ್ ಎಲ್ಲ ಇದ್ದಾರಲ್ಲ, ಅದನ್ನೆಲ್ಲ ನೋಡಿದ್ಮೇಲಂತೂ ಇದರಿಂದ ಇಂಪ್ರೆಸ್ಸಾಗಿ ನನ್ನ ಮಗನೂ ಸಹ ರೈತ ಆಗ್ತೀನಿ ಅಂತ ಹೊಂಟಿದ್ದಾನೆ. ಸೊ ಇನ್ನೂ 3 ವರ್ಷ ಅವನು. ಸೊ ಇದೆಲ್ಲ ಮುಂದಿನ ಪೀಳಿಗೆಗೋಸ್ಕರ ಇದನ್ನು ನಾವು ಮಾಡ್ತಾಯಿದ್ದೀವಣ್ಣ. ಒಳ್ಳೆಯದಣ್ಣ. ನಾವು ನೋಡೋದು ಮತ್ತು ಕೇಳ್ಪಟ್ಟು ಒಂದು 4-5 ಕ್ವಿಂಟಲಷ್ಟು ದಿನ ಅನ್ನದಾನ ಮಾಡ್ತೀರಾ ಅಂತ. ಅಣ್ಣ, ಅನ್ನ ಹಾಕಿದ ಮನೆ ಗೊಬ್ಬರ ಹಾಕಿದ ಹೊಲ ಕೆಡಬಾರ್ದು ಅಂತೇಳಿ ನಮ್ಮಣ್ಣ ಯಾವಾಗಲೂ ಹೇಳ್ತಾ ಇರ್ತಾರೆ. ಅಣ್ಣನ ಆಶಯ ಬಂದವರು ಊಟ ಇಲ್ದಿರೋ ಹೋಗಬಾರ್ದು ಅಂತೇಳಿ ಆ ಕಾರಣಕ್ಕೋಸ್ಕರ ನಮ್ಮ ಕೈಲಿ ಶಕ್ತಿ ಮೀರಿದಂಥ ನಮ್ಮ ಕೈಲಿ ಶಕ್ತಿ ಇದೆ, ಆ ಶಕ್ತಿ ಅನುಸಾರ ನಾವು ಮಾಡ್ತಾಯಿದ್ದೀವಿ. ನೋಡಿದಣ್ಣ, ಚೆನ್ನಾಗಿ ಜನ ಎಲ್ಲ ಖುಷಿಪಟ್ಟು ಆರಾಮಾಗಿ ಎಲ್ಲ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ರೆಡಿ ಆಗೋಕ್ಕೆ ಮಧ್ಯಾಹ್ನ ಆಗುತ್ತೆ, ಮಧ್ಯಾಹ್ನದಿಂದ ಖಾಲಿ ಆಗೋ ತನಕ ಕೊಟ್ರಿ ಅಂತ ನೋಡಿದ್ವು. ಹೌದಣ್ಣ, ಖಾಲಿ ಆಗೋವರೆಗೂ ಕೊಡ್ತೀವಣ್ಣ. ಅದೊಂದು ಸತ್ಯ ಬೈತಾ ಇರುತ್ತೆ. ನಾವು ಯಾವತ್ತಿನ ದಿನಕ್ಕೆ ಏನು ಕೊಡಬೇಕು ಅಂದ್ಕೊಂಡಿದ್ದೀವಿ ಅಷ್ಟನ್ನು ಸಹ ನಾವು ಕೊಟ್ಟಿದ್ದೀವಣ್ಣ. ಸರಿ ಅಣ್ಣ. ಅಣ್ಣ ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಈ ವರ್ಷ ಹೆಂಗಿದೆ ಸರ್ ಬಸವನಗುಡಿ ಜಾತ್ರೆ? ನೀವೇ ನೋಡ್ತಾ ಇದ್ದೀರಲ್ಲ ಸರ್, ತುಂಬ ಚೆನ್ನಾಗಿ ಬಂದಿದೆ. ಹೋದ ಸಲಿಗೂ ಈ ಸಲಿಗೂ ನೀವೇ ಕಂಪ್ಯಾರಿಸನ್ ಮಾಡಿ ನೋಡಿ. ಹೋದ ಸಲ 2 ದಿನಕ್ಕೇ ಜಾತ್ರೆ ನಿಂತೋಗ್ಬಿಟ್ಟಿತ್ತು. ಈ ವರ್ಷ ಹಂಗೆ ಆಗಬಾರ್ದು ಅಂತೇಳಿ ನಾನು ಮಂಜಣ್ಣ ಸೇರಿ ಈ ಥರ ಮಾಡಿದ್ದೀವಿ. ನೀವೇ ನೋಡ್ತಾ ಇದ್ದೀರಾ, ದಾವಣಿ ಎಲ್ಲ ಚೆನ್ನಾಗಿ ಮಾಡಿ. ನಾನೊಂದು 2 ಜೊತೆ ಕಟ್ಟಿದ್ದೀನಿ, ಮಂಜಣ್ಣ ಒಂದು 4 ಜೊತೆ ಕಟ್ಟಿದ್ದಾರೆ. ಊರವರೆಲ್ಲ ಸೇರಿಸೋದು 10 ಜೊತೆ ನಾವು ಈ ದಾವಣಿಲಿ ಕಟ್ಟಿದ್ದೀವಿ. ಮತ್ತು ಪ್ರತಿದಿನ ಅಣ್ಣ ಮೊದಲನೇ ಸರಿ ಕಟ್ಟಿದ್ರು ದಾವಣಿ ಆ ಥರ ಕಾಣ್ತಾ ಇಲ್ಲ. ತುಂಬ ನೋಡಿ ಎಲ್ಲ ಕಡೆ ತಿರುಗಾಡಿ ನೀವು ಹೌದು ವರ್ಕ್ ಬಗ್ಗೆ ತುಂಬ ರಿಸರ್ಚ್ ಮಾಡಿದ್ದೀವಿ. ನೆಕ್ಸ್ಟ್ ಸಲಿಗೆ ಈ ಸಲ ಅನುಭವ, ರಿಸರ್ಚ್ಗಿಂತ ಅನುಭವ ದೊಡ್ಡದು. ನೆಕ್ಸ್ಟ್ ಸಲಿಗೆ ಇನ್ನೂ ಜೋರಾಗಿ ಮಾಡ್ತೀವಿ. ಅನುಭವ ತೊಗೊಂಡಿದ್ದೀವಿ, ಇನ್ನೂ ಚೆನ್ನಾಗಿ ಮಾಡ್ತೀವಿ. ಹಳ್ಳಿಕಾರನ್ನ ಉಳಿಸಿ ಮುಂದೆ ಬೆಳೆಸೋಣ ಅನ್ನೋ ಕಾನ್ಸೆಪ್ಟು. ಸರಿ. ಈ ಸಲ ವ್ಯಾಪಾರ ಆಯ್ತಣ್ಣ? ವ್ಯಾಪಾರ ಬರ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ನಾವು ಇನ್ನೂ ಯಾವುದು ವ್ಯಾಪಾರ ಮಾಡಿಲ್ಲ, ನಮ್ಗೆ ಕೊಡೋಕ್ಕೆ ಮನಸ್ಸಿಲ್ಲ. ನಮ್ಮ ಮನೇಲೇ ಬೆಳೀಲಿ ಅನ್ನೋ ಥರ. ಒಳ್ಳೆಯದ. ಓಕೆ.